ಕಿಶಿಗಡು ಕಿಶಿಗಡು ಕಿಶಿಗಡು. ಎಸ್ ಗೈಸ್, ಇವಾಗ ಪ್ಲಾನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್, ಗುಡ್ ಈವ್ನಿಂಗ್. ಪಾಪ yes, good girl, yeah. Papa? Gumu papa? Papa? Very good. Amma? Amma? Papa alla amma? Amma ಹೇಳು. ಅಮ್ಮ ನಿದ್ದೆ ಬಂತವಳಿಗೆ. ಅಮ್ಮ ಕಪ್ ಕಪ್ ಅಲ್ಲ ಅದು, ಚಿನಿ ಕಪ್ 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 ಅಂತ. ಗೊಂಬು ಅಪ್ಪ ಅಪ್ಪ ಹೇಳು. ಸೊ ನಾವಿವಾಗ ಬ್ಯಾಲದ್ ಕೆರೆಯಲ್ಲಿ ಇದೀವಿ. ಬ್ಯಾಲದ್ ಕೆರೆ ಎಲ್ಲಿ? ಅಮ್ಮ. ಈಗ ಅಮ್ಮ ಅನ್ನೋದಾ? ಸಿಟಿಯಿಂದ ಹೊರಗಡೆ ಹೋಗ್ತಾ ಇದೀವಲ್ವಾ. ಎಷ್ಟು ದಿನ ಆಯ್ತು ಸಿಟಿ ನೇಚರ್ ಬಿಟ್ಬಿಟ್ಟು ಪ್ರಕೃತಿಯಲ್ಲಿ ಹೋಗ್ತಾ ಇರೋದು. ಎಷ್ಟು ಮಿಸ್ ಮಾಡ್ಕೋತೀವಲ್ವಾ. ಸೊ ನಾವು ತಲುಪಿರೋದು ಹೆಸರುಘಟ್ಟ ಲೇಕ್ ಹತ್ರ. ಸೊ ಲೊಕೇಶನ್ ತುಂಬಾ ಚೆನ್ನಾಗಿದೆ. ಈವ್ನಿಂಗು ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ನಿಯರ್ ಬೈ ಇದ್ದರೆ ವಿಸಿಟ್ ಕೊಡಿ ಒಂದ್ಸಾರಿ, ತುಂಬಾ ಚೆನ್ನಾಗಿದೆ. ಹೆಸರುಘಟ್ಟದಲ್ಲಿ ಇನ್ನೊಂದು ಫೇಮಸ್ಸು ಅಂದರೆ ಇಲ್ಲೇ ಮಶ್ರೂಮ್ ಬೆಳೀತಾರೆ. ಸೊ ಇದನ್ನು ನೋಡಿಕೊಂಡು ಹಾಗೆ ನೀವು ಮಶ್ರೂಮನ್ನು ಕೂಡ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಇಲ್ಲೇ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ಬಂದ್ರೂ ಕೂಡ ಇಲ್ಲೇ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮಶ್ರೂಮ್ ಪೆಪ್ಪರ್ ಡ್ರೈಯನ್ನು ತಿಂದ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೇ ಫಾರ್ಮ್ ಇರುತ್ತೆ, ಎಲ್ಲ ಹೋಟೆಲ್ ಹತ್ರನೂ ಕೂಡ ಒಂದೊಂದು ಫಾರ್ಮ್ ಇರುತ್ತೆ, ಮಶ್ರೂಮ್ ಫಾರ್ಮ್. ಸೊ ಅಲ್ಲೇ ಬೆಳೆದು ಅಲ್ಲೇ ಮಾಡಿ ಕೊಡ್ತಾರೆ, ಅದೊಂದು ಖುಷಿಯಾಗುತ್ತೆ. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಈವ್ನಿಂಗ್ ವಾಕ್ ಮಾಡೋದಕ್ಕೆ. ರಾಘು ನಿಂತ್ಕೋ. ಅಕ್ಕಿಗಳೆಲ್ಲ ಚಿಲಿಪಿಲಿ ಅಂತಿದೆ, ತುಂಬ ಚೆನ್ನಾಗಿದೆ. ಕೇಳಿಸ್ಕೊಳ್ಳೋದಕ್ಕೂ ಒಂಥರ ಮ್ಯೂಸಿಕ್ ಥರ ಅನಿಸ್ತಾ ಇದೆ. ಚಿನಿ ಇಲ್ಲೋಡು. ಎಲ್ಲೈತದ ಬಾ ಅಪ್ಪ ಹೋಗುತ್ತೆ. ಸೊ ರಾಘು ಕಾರ್ ತಂದಿರಲಿಲ್ಲ, ಕಾರ್ ಬಂದುಬಿಟ್ಟು ಕಾರಲ್ಲೇ ಇತ್ತು. ಸೊ ಅದಕ್ಕೆ ತರೋಕ್ಕೆ ಅಂತ ಹೋಗಿದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡಿಲ್ಲ, ಆಟ ಆಡ್ತಾಯಿದ್ದೀವಿ. ಚೆನ್ನಾಗಿದೆ, ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಇವತ್ತು ವೀಕ್ ಆಫ್ ಅಲ್ವಾ, ಸೊ ಯಾರೂ ಅಷ್ಟೊಂದು ಜನ ಇಲ್ಲ, ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಸೊ ಹಾಗಾಗಿ ಫ್ರೀ ಇದೆ, ಇಲ್ಲಾಂದರೆ ಇಲ್ಲೆಲ್ಲ ತುಂಬ ಜನ ಓಡಾಡ್ತಾ ಇರ್ತಾರೆ. ಇದು ನಾನು ಸೆಕೆಂಡ್ ಟೈಮ್ ಬಂದಿದ್ದು. ಮುಂಚೆ ಅಂಕಲ್ ಆಂಟಿ ಜೊತೆ ಬಂದಿದ್ದೆ, ಇವಾಗ ಸೆಕೆಂಡ್ ಟೈಮ್ ರಾಘು ಜೊತೆ ಬರ್ತಾಯಿದ್ದೀನಿ. ರಾಘು ಆ್ಯಂಡ್ ಬೇಬಿ ಜೊತೆ. ಅವ್ಳು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ. ಸೊ ಬೆಂಗಳೂರು ಸಿಟಿಯಲ್ಲಿ ನಮ್ಗೆ ಈ ಥರ ಸಿಗೋದೇ ಇಲ್ಲ, ಹೊರಗಡೆ ಬಂದಮೇಲೆ ಸಿಗೋದು. ಖುಷಿ ಆಗುತ್ತೆ. ಅಲ್ಲಿ ನೋಡ್ಬೋದು ದೇವಸ್ಥಾನ ಇದೆ, ಅಲ್ಲೊಂದು ಚಿಕ್ಕ ದೇವಸ್ಥಾನ. ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು, ಇನ್ನೂ ಹೋಗಿಲ್ಲ.
ಕಾರ್ ತೊಗೊಂಬಂದರೆ ಇಯಾನ್ ಅದರಲ್ಲಿ ಕೂರಿಸ್ಬಿಟ್ಟು ಸೊ ನಡ್ಕೊಂಡು ಹೋಗೋಣ ಅಂತ. ಇಲ್ಲಿದೆ ನೋಡಿ ದೇವಸ್ಥಾನಲ್ಲಿ, ಚೆನ್ನಾಗಿದೆ ಟೆಂಪಲ್ ಅದು. ಸೊ ಅಲ್ಲಿಗೆ ಹೋಗೋಣ. ಲಾಸ್ಟ್ ಟೈಮ್ ನಂಗೆ ಹೋಗೋಕ್ಕೆ ಆಗಿರಲಿಲ್ಲ, ಸೊ ಇವಾಗ ಹೋಗೋಣ. ಇಯನ್ನು ಕಾರಲ್ಲಿ ಕೂರಿಸ್ಕೊಂಡು ಸೊ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಕಾರದು ಮ್ಯೂಸಿಕ್ ಆಫ್ ಮಾಡಿದೆ, ಯಾಕೆಂದರೆ ಕಾಪಿರೈಟ್ ಬಂದುಬಿಡುತ್ತೆ ಅಂತ. ಸೊ ತುಂಬ ಕಿರ್ಚ್ಕೊತಾ ಇತ್ತದು ಕಾರು. ಸೊ ಅಲ್ಲಿಗೆ ಇವಾಗ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ, ದುರ್ಗಾಂಬ ಟೆಂಪಲ್. ಬೆಳಗ್ಗೆನೇ ರಾಘು ಅಂದ್ಕೊಂಡಿದ್ರು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನಾನೇ ಹೇಳಿದೆ ಹೆಂಗಿದ್ರು ಈವ್ನಿಂಗ್ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಲ್ವ, ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಎಲ್ಲಿಗೆ ಅಂತ ನಮಗೆ ಪ್ಲ್ಯಾನೇ ಆಗಿರಲಿಲ್ಲ, ಇಂಥ ಜಾಗಕ್ಕೆ ಹೋಗೋಣ ಅಂತ. ಬಟ್ ಇದು ಸಡನ್ನಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಅಂತ ತಲುಪಿದ್ವಿ. ಅದೇ ನೋಡಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಸೊ ಆಟೋಮೆಟಿಕ್ಕಾಗಿ ನಾವು ಹೋಗ್ತೀವಿ. ಅದೇ ದೇವರ ಲೀಲೆ ಅಂತಲೂ ಹೇಳ್ಬೋದು. ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಹಾಗಾಗೇ ಈಡೇರುತ್ತೆ. ಯಾವಾಗಲೂ ಅಷ್ಟೇ, ನಾನು ರಾಘು ಎಲ್ಲಾದರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ನಾವು ಎಲ್ಲಿಗೂ ಹೋಗಲ್ಲ, ಸಡನ್ನಾಗಿ ಹೋಗ್ತೀವಿ ಗೊತ್ತಾ, ಆವಾಗಲೇ ನಾವು ಹೋಗೋದು. ಇದು ನಮ್ಮ ಜೀವನದ ಒಂದು ಅನುಭವ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ಹೀಗೆ ಆಗುತ್ತೆ. ದೇವಸ್ಥಾನದಲ್ಲಿ ಅಮ್ಮನಿಗೆ ನೈವೇದ್ಯನ ಅರ್ಪಣೆ ಮಾಡ್ತಾಯಿದ್ರು, ಮೊಸರನ್ನ. ಯಾಕೆ ಏನು ಎತ್ತ ಅಂತ ಅದ್ರ ವಿಚಾರ ಕೇಳೋಣ ಅಂತಂದರೆ ಅಲ್ಲಿ ಯಾರೂ ಕೂಡ ಅರ್ಚಕರು ಇರಲೇ ಇಲ್ಲ. ಸೊ ಅವರವರೇ ಪೂಜೆ ಮಾಡ್ಕೊತಾ ಇದ್ರು. ಯಾರು ಏನು ತಂದಿರ್ತಾರೋ ಸೊ ಅವರೇ ಮೊಸರಿಂದ ಅಭಿಷೇಕ ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಮೋಸ್ಟ್ಲಿ ಅರ್ಚಕರು ಮನೆಗೆ ಹೋಗಿದ್ರಾ ಅಥವಾ ಅಲ್ಲಿ ಇಲ್ವಾ ಅಂತ ನಮಗೆ ಗೊತ್ತಾಗಿಲ್ಲ. ಯಾರಾದರೂ ಕೇಳೋಣ ಅಂತಂದರೆ ಹೊಸ ಜಾಗ, ಯಾರನ್ನೂ ಮಾತೇ ಆಡಿಸಲ್ಲ. ಅದು ಏನಾಗಿದೆಯೋ ಗೊತ್ತಿಲ್ಲ, ಯಾರನ್ನೂ ಕೂಡ ಮಾತಾಡ್ಸಲ್ಲ. ಹಳ್ಳಿ ಕಡೆ ಈ ಕೆಂಪು ರೋಡಲ್ಲಿ ಚಿಕ್ಕದು ಕೆಂಪು ಕಲ್ಲು ಹಾಗೆ ವೈಟ್ ಕಲ್ಲು ಸಿಗುತ್ತಲ್ವ, ಅಂದರೆ ನಾವು ಚಿಕ್ಕೋರಿದ್ದಾಗ ಈ ಕಲ್ಲುಗಳಲ್ಲೇ ನಾವು ಆಟ ಆಡಿರೋದು. ಸೊ ಈ ಕಲ್ಲಿನಲ್ಲಿ ಆದಿಶಕ್ತಿ ಅಮ್ಮವ್ರನ್ನ ಸೊ ಬಿಡಿಸಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದನ್ನು ಫ್ರೇಮ್ ಹಾಕ್ಸ್ಬಿಟ್ಟು ತುಂಬ ದೊಡ್ಡದು, ಎಷ್ಟು ಚೆನ್ನಾಗಿತ್ತು ಅಂದರೆ ಖುಷಿಯಾಗುತ್ತೆ ಆರ್ಟಿಸ್ಟ್ಗಳನ್ನು ನೋಡಿದಾಗ. ಅಪ್ಪ ಯಾರಿದು, ಅವ್ರದ್ದು ಸಿಗ್ನೇಚರ್ ಕೂಡ ಅಲ್ಲಿ ಇರಲಿಲ್ಲ. ನೋಡಿದೆ ನಾನು, ಸಿಗ್ನೇಚರ್ ಯಾರ್ದು ಇರಲಿಲ್ಲ. ಖುಷಿಯಾಯಿತು ಸೀರಿಯಸ್ಲಿ. ಎಂಥ ಒಳ್ಳೊಳ್ಳೆ ಕಲೆಗಳಲ್ವಾ. ವಾವ್, ಚೆನ್ನಾಗಿತ್ತಾ? ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸೊ ಮನೆ ಕಡೆ ಹೊರಟ್ವಿ. ಎಸ್ ಗೈಸ್, ಅಲ್ಲಿಂದ ಮನೆ ಹತ್ತತ್ರ ಬಂದಿದ್ದೀವಿ. ಸೊ ಇಲ್ಲಿ ಟೀ ಸೂಪರಾಗಿ ಮಾಡ್ತಾರೆ ನಮ್ಮ ಕುಂದಾಪುರದವರು. ಸೊ ಅದಕ್ಕೆ ಟೀ ಕುಡಿದು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಟೀ ಕುಡಿತಾ ಇದ್ದೀವಿ. ರಾಘು ಚಿಕನ್ ತರಕ್ಕೆ ಹೋಗಿದ್ದಾರೆ. ನನಗೆ ಪಾಪುಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹೋಗಿದ್ದಾರೆ. ಸಡನ್ ಪ್ಲ್ಯಾನ್, ಇವತ್ತೇನು ಅಂತ ಗೊತ್ತಿಲ್ಲ, ಸಡನ್ ಪ್ಲ್ಯಾನ್ ಆಗ್ತಾ ಇದೆ. ಯಾವುದು ಕರೆಕ್ಟಾಗಿ ನಾವು ಮನೇಲಿ ಮಾತಾಡ್ಕೊಂಡು ಬಂದಿಲ್ಲ, ಎಲ್ಲ ಸಡನ್ನು. ಇನ್ನು ಮೊನ್ನೆ ಅಷ್ಟೇ ಚಿಕನ್ ತಿಂದಿದ್ದು, ಈಗ ಮತ್ತೆ ಚಿಕನ್ ಮಾಡ್ತೀಯಾ ಅಂತ ಕೇಳಿದ್ರು ರಾಘು. ಸೊ ಇವತ್ತು ಚಿಕನ್ದು ಪೆಪ್ಪರ್ ಚಿಕನ್ ಆ್ಯಂಡ್ ಚಿಕನ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಹೋಗಿ ಆಲ್ರೆಡಿ 8 o'clock ಆಗಿದೆ. ಇನ್ನು ಊಟ ಮಾಡಿ ಮಲ್ಗೋಷ್ಟೊತ್ತಿಗೆ 9 ಆಗುತ್ತೆ. 9 ಅಲ್ಲ, 1 ಅವರಲ್ಲಿ ಅಡುಗೆ ಮುಗಿಯುತ್ತಾ? ಚಾನ್ಸೇ ಇಲ್ಲ. ಆಗುತ್ತೆ ಒಂದು 12 ಮಲ್ಗೋಷ್ಟೊತ್ತಿಗೆ. ಊಟ ಗೀಟ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಲ್ಗೋಷ್ಟೊತ್ತಿಗೆ 12 ಆಗುತ್ತೆ ಪಕ್ಕ. ಎಸ್ ಗೈಸ್, ಮನೆಗೆ ಬಂದು ಸೊ ಎಲ್ಲ ಕೆಲಸ ಫಿನಿಷ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಎಲ್ಲ ಕೂಡ ರೆಡಿ ಆಗಿದೆ, ಊಟ ಮಾಡಬೇಕು. ತೋರಿಸ್ತೀನಿ ಆಯಿತಾ. ಚಿಕನ್ ತೊಗೊಂಬಂದಿದ್ವಿ. ಸೊ ಎಸ್, ಚಿಕನ್ ಫ್ರೈ ಆ್ಯಂಡ್ ಇದರಲ್ಲಿ ರೈಸ್ ಇದೆ. ಸೊ ಮಧ್ಯಾಹ್ನನೇ ರೈಸ್ ಮಾಡಿಬಿಟ್ಟಿದ್ದೆ. ಸೊ ಬೀಳ್ತಾಯಿತ್ತು ಸ್ವಲ್ಪ ಹೊತ್ತಿಗೆ ರೈಸ್. ಹಾಗೆ ಅದಕ್ಕೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಸೊ ಚಪಾತಿ
ಲಟ್ಟಿಸ್ಬಿಟ್ರೆ ಕೆಲಸ ಆಯಿತು. ಎಸ್ ಗೈಸ್, ಊಟ ಎಲ್ಲ ರೆಡಿ ಆಯಿತು. ಸೊ ಊಟ ಮಾಡೋದು. ವುಮೆನ್ಸ್ದು IPL ಮ್ಯಾಚ್ ನಡೀತಾ ಇದೆ. ಮುಂಬೈ ಆ್ಯಂಡ್ ಗುಜರಾತ್ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ನೋಡ್ಕೊತ ಊಟ ಮುಗಿಸಿದ್ರೆ ಸೂಪರಾಗಿರುತ್ತೆ. ಆಮೇಲೆ ತಾಚಿ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. So keep watching guys. Love you all. Take care. Good night. Bye bye.